ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಮ್ಮ ಜಾತ್ರೆ ಕೂಡ 13-14 ಇರೋದ್ರಿಂದ ನಾನು ಸಂಡೇನೇ ಏರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಫಸ್ಟಿಂದನೂ ಅಂದ್ಕೊಂಡಿದ್ದೆ ನಾನು. ಸೊ ಅದು ಹಾಗಾಗಿ ಒಂದು 2 ಇಯರ್ಸಿಂದ ಡಿಲೇ ಆಗ್ತಾನೆ ಬಂತು. ಇನ್ನೊಂದು ತಿಂಗಳು, ಇನ್ನೂ ನೆಕ್ಸ್ಟ್ ತಿಂಗಳು ಅಂತ ತುಂಬಾ ಡಿಲೇ ಆಗ್ತು. ಸೊ ನಾನು ಇವತ್ತು ಮಾಡಿಸ್ಲೇಬೇಕು ಅಂತ ನನಗೆ ಫೀವರು, ಕೋಲ್ಡು, ಮತ್ತು ಬಾಡಿ ಪೇನು ಏನೇನೋ ತುಂಬಾ ಪ್ರಾಬ್ಲಮ್ಸ್ ಆಗಿತ್ತು. ಸೊ ಇಟ್ಸ್ ಓಕೆ, ಇವತ್ತು ಡಿಲೇ ಮಾಡಿ ಇನ್ನು ನೆಕ್ಸ್ಟ್ ಇಯರೇ ಆಗುತ್ತೆ ಕಟ್ ಮಾಡಿಸೋದು ಅಂದ್ಬಿಟ್ಟು ಏರ್ ಕಟ್ ಮಾಡಿಸೋಣ ಅಂತ ಹೋಗಿದ್ವಿ. ಹಾಗೆ ನಮ್ಮ ಅಕ್ಕನೂ ಕೂಡ ಆರಿ ವರ್ಕ್ ಮಾಡ್ತಾಯಿಲ್ಲ, ಅದು ಸ್ಟಿಚ್ ಮಾಡಿಸಿದ್ಲು. ಅದನ್ನು ಹಾಗೆ ಬ್ಲೌಸನ್ನು ಸ್ಟಿಚ್ ಮಾಡಿಸೋಣ ಅಂತ ಹೋಗಿದ್ವಿ. ನಮ್ಮ ಅಕ್ಕ ಕೂಡ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಂದರೆ ಇದೇ ಫಸ್ಟು ನನಗೇನೆ ಫಸ್ಟ್ ಮಾಡ್ತಿರೋದು. ಸೊ ಇದು ಫೈನಲ್ ಹೇಗೆ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಹೇಗಿರುತ್ತೆ ಫೈನಲ್ ಲುಕ್ಕು ಅಂತ. ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ ಹೇಗೆ ಬರುತ್ತೆ ಅಂತ. ಇದು ಬಿಕಾಸ್ ಇದು ಫಸ್ಟು ಆಗಿರೋದ್ರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಏನೇ ಕರೆಕ್ಷನ್ಸ್ ಇದ್ದರೂ ಈ ಥರನೇ ಮಾಡ್ಕೊಳ್ಳೋಣ ಅಂತ ಅಣ್ಣಗೂ ತೋರಿಸಿದ್ವಿ ಏನಾದ್ರು ಇದ್ದರೆ ಅಂತ. ಅವಣ್ಣ ಕೂಡ ತುಂಬಾ ಸಜೆಷನ್ ಕೊಟ್ಟರು. ಸೊ ನಮ್ಮ ಅಕ್ಕಗೂ ಹೇಳ್ತಿದ್ರು ಈ ಥರ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಹಾಗೆ ಸುಮಾರು ಕ್ವಶನ್ಸ್ ಕೇಳಿದ್ರು, ಎಲ್ಲಿ ಕಲ್ತ್ರಿ, ಹೇಗಿತ್ತು ನಿಮ್ಮ ಕ್ಲಾಸ್ ಅಂತನೂ ನಮ್ಮ ಅಕ್ಕ ಕೂಡ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ಲು. ಆಲ್ರೆಡಿ ಅವ್ರು ಫೋನ್ ಕಾಲಲ್ಲಿ ತುಂಬಾ ಮಾತಾಡಿದರು. ಅಂದರೆ ಆರಿ ವರ್ಕ್ ಬಗ್ಗೆ ಎಲ್ಲ ಹೆಂಗೆ ಮಾಡೋದೋಣ ಅಂತ ತುಂಬಾ ಸ್ಟಾರ್ಟಿಂಗಿಂದನೂ ಅವಣ್ಣನ ಕೇಳ್ತಿದ್ಲು. ಅದೆಲ್ಲ ಮುಗಿಸಾದ್ಮೇಲೆ ನಾವು ಹೋಗಿದ್ದೆ ಸ್ಪಿನ್ಗೆ. ಆಮೇಲೆ ನಾನು ಕೂಡ ತುಂಬಾ ಒಂದು 1.5 ಇಯರಿಂದನೂ ಸ್ಪಿನ್ನಲ್ಲೇ ನಾನು ಏರ್ ಕಟ್ ಮಾಡಿಸ್ಬೇಕು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ ಆವಾಗಿನ. ಸೊ ನಾನು ವೆಯ್ಟ್ ಮಾಡ್ತಿದ್ದೆ ಏರ್ ಕಟ್ ಮಾಡಿಸೋದಂತ. ಸೊ ನ್ಯೂ ಇಯರಲ್ಲಿ ಮಾಡ್ಸೋಣೋದಕ್ಕೆ ಇನ್ನೇನು ಜಾತ್ರೆನೇ ಬರುತ್ತೆ ಅಂತ ನಮ್ಮ ಅಕ್ಕ ಹೇಳಿದ್ಲು. ಅದಕ್ಕೆ ನಾನು ಸುಮ್ಮನೆ ನ್ಯೂ ಇಯರ್ ಮಾಡಿಸಿಲ್ಲ. ನಮ್ಮದೆಲ್ಲ ಬುಕ್ ಆದಮೇಲೆ ನಮ್ಮ ಅಕ್ಕನ ಫಸ್ಟ್ ಅವಳನ್ನ ಐಬ್ರೋ ಕಳಿಸಿದ್ರು. ಆಮೇಲೆ ನನಗೆ ಏರ್ ಕ್ಲೀನ್ ಅಪ್ ಮಾಡೋಣ ಅಂತ ಬಂದರು. ನಮ್ಮ ಅಕ್ಕ ಐಬ್ರೋಸ್ ಎಲ್ಲ ಮಾಡಿಸ್ಕೊಬರು ಅಷ್ಟೇ ನನಗೆ ಏರ್ ವಾಶ್ ಎಲ್ಲ ಮಾಡಿ ಅಣ್ಣ ಏರೆಲ್ಲ ಸೆಟ್ ಮಾಡಿದ್ರು ಅಷ್ಟೇ. ಕಟಿಂಗ್ ನಾನೆಲ್ಲೋ ಅವರೇ ಕಟಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಕಟಿಂಗ್ ಅವ್ರು ಮಾಡಿಲ್ಲ, ನನಗೆ ಇವರೇ ಮಾಡಿದ್ದು. ಕಟ್ಟಿಂಗ್ ಮತ್ತು ಏರ್ ಸೆಟ್ಟಿಂಗ್ಸ್ ಎಲ್ಲ ಆದಮೇಲೆ ನಾನು ಕೂಡ ಐಬ್ರೋಗೆ ಮಾಡಿಸ್ಕೊಳ್ಳಿ ಅಂತ ಕರೆದು. ಸೊ ನಾನು ಅಲ್ಲಿಗೆ ಹೋದೆ. ನನ್ನ ಇದೇ ಫೈನಲ್ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೆಲ್ಲ ಮುಗಿದ್ಮೇಲೆ ನಮ್ಮ ಅಕ್ಕ ಕೂಡ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು VS ಹೋಗಿದ್ವಿ ಬಿರಿಯಾನಿ ತಿನ್ನೋಕ್ಕೋಸ್ಕರ. ನಾನು ಬಿಟ್ಟು ಮತ್ತು ಅಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕನಕಪುರದಲ್ಲಿ ಫೇಮಸ್ ಹೋಟ್ಲು ಬಿರಿಯಾನಿ ಅಂಗಡಿ ಅಂದರೆ ಅದೇ. ಅದು ಮುಗಿದ್ಮೇಲೆ ಜಾತ್ರೆಗೋಸ್ಕರ ನಮ್ಮ ಬಿಟ್ಟು ಮತ್ತು ಬಂಟುಗೆಲ್ಲ ಬಟ್ಟೆ ತಗೊಳ್ಳೋಣ ಅಂತ ಹೋಗಿದ್ವಿ. ಸೊ ಅಲ್ಲೂ ಕೂಡ ಅಷ್ಟೇ ನಮ್ಮ ಬಿಟ್ಟು ಕಲೆಕ್ಷನ್ ಇಷ್ಟ ಆದರೆ ಓಕೆ ಥರ ಇದ್ವಿ. ಸೊ ಅದೆಲ್ಲ ಮುಗಿದ್ಮೇಲೆ ಬಿಟ್ಟು ಇಲ್ಲಿ ಹಾಯ್ 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 ಮಾಡು. ಓಪನ್ನ ಟೂಬಿಡು ಟೂಬಿಡು ಟೂಬಿಡು